ಸುವರ್ಣ ನ್ಯೂಸ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಖಾಸಗಿ ಸಹಭಾಗಿತ್ವದ ಹೆಸರಿನಲ್ಲಿ ಹಗಲು ದರೋಡೆ ಆಗ್ತಾ ಇದೆ. ದಾಖಲೆ ಸಮೇತ ಅಕ್ರಮವನ್ನ ಬಯಲು ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪ್ರಮುಖವಾಗಿ ಮೀನುಗಾರಿಕಾ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರದ ವಾಸನೆ ಇದೀಗ ಬಡಿತಾ ಇದೆ. ಅಕ್ವೇರಿಯಂ ಟೆಂಡರ್ ಪಡೆದು ಬ್ಯಾಂಕ್ಗೆ ಅಡ ಇಟ್ಟು ಸಾಲವನ್ನ ಪಡ್ಕೊಂಡಿರೋದು. ಸರ್ಕಾರಿ ಆಸ್ತಿಯನ್ನು ಅಡ ಇಟ್ಟು 3 ಕೋಟಿ ರೂಪಾಯಿ ಸಾಲವನ್ನ ಗುತ್ತಿಗೆದಾರ ಪಡ್ಕೊಂಡಿದ್ದಾನೆ. 500 ಕೋಟಿ ರೂಪಾಯಿ ಆಸ್ತಿಯನ್ನ ಅಡವಿಟ್ಟು ಅಕ್ರಮವಾಗಿ 3 ಕೋಟಿ ಸಾಲವನ್ನ ಪಡೆದಿರೋದು ಇದೀಗ ಗೊತ್ತಾಗಿದೆ. ಅಕ್ರಮದಲ್ಲಿ ಮೀನುಗಾರಿಕಾ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಈ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಕೋಟಿ ಕೋಟಿ ನಷ್ಟ ಜೇಬು ತುಂಬಿಸಿಕೊಂಡಂತಹ ಗುತ್ತಿಗೆದಾರ. ಮೀನುಗಾರಿಕಾ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರದ ವಾಸನೆ ಬಡಿತಾ ಇದೆ. ಅಧಿಕಾರಿಗಳು ಕೂಡ ಈ ಒಂದು ಅಕ್ರಮದಲ್ಲಿ ಹಾಗಾದ್ರೆ ಭಾಗಿಯಾಗಿದ್ದಾರ? ಈ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತಂದ್ರೆ ಸರ್ಕಾರಿ ಆಸ್ತಿಯನ್ನು ಅಡವಿಟ್ಟು 500 ಕೋಟಿ ಮೌಲ್ಯದ ಆಸ್ತಿಯನ್ನು ಅಡವಿಟ್ಟು 3 ಕೋಟಿ ರೂಪಾಯಿ ಈ ಗುತ್ತಿಗೆದಾರ ಸಾಲವನ್ನು ಪಡೆದಿರೋದು. ಕಬ್ಬನ್ ಪಾರ್ಕ್ನ ಅಕ್ವೇರಿಯಂ ಟೆಂಡರ್ ನಲ್ಲಿ ಅವ್ಯವಹಾರ ಆಗಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ಅಕ್ವೇರಿಯಂ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಕಂಪನಿಯ ಜೊತೆಗೆ ಸಹಭಾಗಿತ್ವ ಆಗಿದೆ. 2022ರ ಟೆಂಡರ್ ನಲ್ಲಿ ಭಾರಿ ಅವ್ಯವಹಾರದ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಅಕ್ವೇರಿಯಂ ನಿರ್ವಹಣೆಗೆ ಟೆಂಡರ್ಗೆ ಅರ್ಜಿಯನ್ನ 3 ಕಂಪನಿಗಳು ಸಲ್ಲಿಸಿತ್ತು. 3 ಕಂಪನಿಗಳ ಪೈಕಿ ಬ್ಲೂ ಅಕ್ವಾ ಸ್ಟುಡಿಯೋ ಕಂಪನಿಗೆ ಈ ಟೆಂಡರ್ ಹೋಗಿತ್ತು. ಮೀನುಗಾರಿಕಾ ಇಲಾಖೆಯ ಟೆಂಡರ್ ನಲ್ಲೂ ಕೂಡ ರೂಲ್ಸ್ ಬ್ರೇಕ್ ಆಗಿದೆ ಅನ್ನುವಂತಹ ಅನುಮಾನಗಳು, ಆ ರೀತಿಯಾಗಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅನುಭವ, ಆದಾಯ ಮಿತಿ ಇಲ್ಲದೆ ಇದ್ರೂ ಕೂಡ ಬ್ಲೂ ಅಕ್ವಾಗೆ ಟೆಂಡರ್ ಹೋಗಿದೆ, ಈ ರೀತಿಯಾಗಿರುವಂತಹ ಆರೋಪ. ನಂದಕುಮಾರ್ ಎಂಬಾತನ ಕಂಪನಿಗೆ ಟೆಂಡರ್ ನೀಡಲಾಗಿದೆ ಅನ್ನುವಂತಹ ಆರೋಪ. ವರ್ಷಕ್ಕೆ 31 ಲಕ್ಷದಂತೆ 30 ವರ್ಷಕ್ಕೆ ಇಲಾಖೆಯಿಂದ ಟೆಂಡರ್ ಕೊಡಲಾಗಿದೆ. ರಿಪೇರಿ, ಆಧುನೀಕರಣ, ನಿರ್ವಹಣೆಗಾಗಿ ಈ ನಂದಕುಮಾರ್ಗೆ ಟೆಂಡರ್ ಅನ್ನು ಕೊಟ್ಟಿರೋದು. ಟೆಂಡರ್ ಪಡೆದ 2 ವರ್ಷದ ನಂತರ ಅಕ್ವೇರಿಯಂ ರಿಪೇರಿ ಮಾಡಲಾಗಿದೆ. ಟೆಂಡರ್ ಪಡಿತಾ ಇದ್ದಂತೆ ಬೇಕಾಬಿಟ್ಟಿಯಾಗಿ ಪ್ರವೇಶ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. 10 ರೂಪಾಯಿ ಇತ್ತು ಪ್ರವೇಶ ದರ, ಅದನ್ನ 95 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಟೆಂಡರ್ ಪಡೆದು ಏಕಾಏಕಿ ಪ್ರವೇಶ ಶುಲ್ಕದ ಹೆಸರಿನಲ್ಲೂ ಕೂಡ ಸುಲಿಗೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪ. ಬೇರೆ ಬೇರೆ ರೀತಿಯಾಗಿ ಅಕ್ರಮಗಳು ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಟೆಂಡರ್ ಪಡ್ಕೊಂಡಿರುವಂತಹ ರೀತಿಯ ಬಗ್ಗೆ ಕೂಡ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅದರ ಜೊತೆಗೆ ಟಿಕೆಟ್ನ ಶುಲ್ಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ 10 ರೂಪಾಯಿ ಇತ್ತು ಮೊದಲು, ಆದ್ರೆ ಈಗ ಅದನ್ನ 95 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಆರೋಪ ಕೂಡ ಅಲ್ಲೂ ಕೂಡ ಅಕ್ರಮ ಆಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ಆಸ್ತಿಯನ್ನು ಅಡವಿಟ್ಟು 3 ಕೋಟಿ ರೂಪಾಯಿ ಸಾಲ ಪಡೆದಿರುವಂತಹ ಆರೋಪ. ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ 500 ಕೋಟಿ ಆಸ್ತಿಯನ್ನ ಈ ನಂದಕುಮಾರ್ ಅಡವಿಟ್ಟುಕೊಂಡಿದ್ದಾನೆ. 500 ಕೋಟಿ ರೂಪಾಯಿ ಆಸ್ತಿಯನ್ನು ಅಡ ಇಟ್ಟು 3 ಕೋಟಿ ರೂಪಾಯಿ ಲೋನ್ ಪಡ್ಕೊಂಡಿರೋದು. 31 ಲಕ್ಷಕ್ಕೆ ಅಕ್ವೇರಿಯಂ ನಿರ್ವಹಣೆಯ ಗುತ್ತಿಗೆಯನ್ನ ಸರ್ಕಾರ ನೀಡಿದೆ. ಟೆಂಡರ್ ಅನ್ನ ಪಡೆದವನಿಂದ ಅಕ್ರಮವಾಗಿ ಸಾಲ ಪಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ಜಾಗನ ಅಡ ಇಟ್ಟು ಬ್ಯಾಂಕ್ನಿಂದ 3 ಕೋಟಿ ರೂಪಾಯಿ ಸಾಲ ಪಡ್ಕೊಂಡಿದ್ದಾನೆ. SBI ಬ್ಯಾಂಕ್ನಿಂದ 500 ಕೋಟಿ ಆಸ್ತಿಯನ್ನ ಅಡ ಇಟ್ಟು 3 ಕೋಟಿ ಸಾಲ ಪಡೆದಿರೋದು. ಅಕ್ರಮವಾಗಿ ಸರ್ಕಾರದ ಆಸ್ತಿಯನ್ನ ಅಡ ಇಟ್ಟು ಸಾಲ ಪಡ್ಕೊಂಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮೀನುಗಾರಿಕಾ ಇಲಾಖೆಯ ಅಧಿಕಾರಿಗಳು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಸಾಮಾಜಿಕ ಕಾರ್ಯಕರ್ತ ಪುನೀತ್ರಿಂದ ತನಿಖಾ ಸಂಸ್ಥೆಗಳಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ದಾರೆ. ಸಿಬಿಐ, ಇಡಿ, ಐಟಿ, ಲೋಕಾಯುಕ್ತ, ಬೆಂಗಳೂರು ಕಮಿಷನರ್ ಇವರೆಲ್ಲರಿಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಡಲಾಗಿದೆ. ಕಬ್ಬನ್ ಪಾರ್ಕ್ನ ಅಕ್ವೇರಿಯಂಗೆ ಸಂಬಂಧಪಟ್ಟಂತ ಈ ಒಂದು ಆರೋಪ, ಕಬ್ಬನ್ ಪಾರ್ಕ್ನ ಅಕ್ವೇರಿಯಂ ಟೆಂಡರ್ ನಲ್ಲಿ ಅವ್ಯವಹಾರ ಆಗಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ಈ ಅಕ್ವೇರಿಯಂ ಅನ್ನು ನಡೆಸುವಂತಹ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. 2022ರಲ್ಲಿ ಈ ಟೆಂಡರ್ ನಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಒಂದು ಕಡೆಯಲ್ಲಿ ಟೆಂಡರ್ ನಲ್ಲೂ ಕೂಡ ಅಕ್ರಮ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ 500 ಕೋಟಿ ರೂಪಾಯಿ ಆಸ್ತಿಯನ್ನ ನೀಡಿ 500 ಕೋಟಿಯ ಆಸ್ತಿಯಲ್ಲಿ ಸಾಲವನ್ನ ಪಡ್ಕೊಂಡಿರೋದು. ಸರ್, ಇಲ್ಲಿ ನೀವು ಹಿಂದುಗಡೆ ಬೋರ್ಡ್ ನೋಡ್ತಾ ಇದ್ದೀರಲ್ಲ,
ಅಲ್ಲೇ ಹೇಳ್ತಾ ಇದ್ದಾರೆ ಡೆವಲಪ್ ಅಂಡರ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬೈ ಡಿಪಾರ್ಟ್ಮೆಂಟ್ ಆಫ್ ಫಿಶರಿ ಆ್ಯಂಡ್ ನಮ್ಮ ಬೆಂಗಳೂರು ಅಕ್ವೇರಿಯಂ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ನಮ್ಮ ಬೆಂಗಳೂರು ಅಕ್ವೇರಿಯಂ ಪ್ರೈವೇಟ್ ಲಿಮಿಟೆಡ್ ಅನ್ನೋದೇ ಸ್ಕ್ಯಾಮು ಸರ್. ಅದರಲ್ಲಿ ಯಾರಿದ್ದಾರೆ ಏನಿದ್ದಾರೆ ಅನ್ನೋದು ಗೊತ್ತಿಲ್ಲ. ಟೆಂಡರ್ ಯಾರು ತಗೊಂಡಿದ್ದಾರೆ ಅವರೇ ಯಾರೋ ಬೇರೆಯವರು, ಅವ್ರನ್ನ ಇದರ ಯಾವುದೋ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತೇಳಿ ಮಾಡಿ ಇದರಲ್ಲಿ SBIಯಲ್ಲೂ ಸಾಲನೂ ಇಸ್ಕೊಂಡಿದ್ದಾರೆ. ಆಮೇಲೆ ಆ ಟೆಂಡರ್ ಪ್ರಕ್ರಿಯೆಯಲ್ಲೂ ಅಷ್ಟೇ ಎಲಿಜಿಬಿಲಿಟಿ ಬಂದು 2 ಕೋಟಿ ರೂಪಾಯಿ ಒಂದು ಟರ್ನ್ ಓವರ್ ಇರಬೇಕು ಅಂತೇಳಿದ್ರೆ ಇವಾಗ ಟೆಂಡರ್ ಕೊಟ್ಟಿರೋದು 10 ಲಕ್ಷ ರೂಪಾಯಿನೂ ಇಲ್ಲ ವರ್ಷದಲ್ಲಿ. ಆ್ಯಂಡ್ ಮೋರ್ ಓವರ್ನು ಒಳಗಡೆಗೆ ವೆಚ್ಚ ಆಗಿರೋಂಥ ಖರ್ಚು 15 ಕೋಟಿಗಿಂತ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋಂಗೆ ಬುಕ್ ವ್ಯಾಲ್ಯೂ ನೋಡೋದು ಅಂತೇಳಿದ್ರೆ 2 ಕೋಟಿ ರೂಪಾಯಿ ಮೇಲೆ ಖರ್ಚಿಲ್ಲ ಸರ್. ಆಮೇಲೆ ಇಲ್ಲಿ GSTಗೂ ಇಲ್ಲಿ ಸ್ಕ್ಯಾಮ್ ಆಗಿದೆ. ಇಲ್ಲಿ 15 ಕೋಟಿಗೆ ಏನು ಇಲ್ಲಿ ಬುಕ್ ವ್ಯಾಲ್ಯೂ ಮತ್ತು ಖರ್ಚಾಗಿದೆ ಅಂತ ಹೇಳಿದ್ದಾರೆ. ಅದನ್ನು GSTಲೂ ಮೋಸ ಮಾಡಿದ್ದಾರೆ, ಇನ್ಕಮ್ ಟ್ಯಾಕ್ಸಲ್ಲೂ ಮೋಸ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಲಾಸ್ಟ್ ಒಂದು ವರ್ಷದಿಂದ ಇಲ್ಲಿ ಹೋರಾಟ ಮಾಡ್ತಾ ಇರೋದೇನಂತ ಹೇಳಿದ್ರೆ ಡೈರೆಕ್ಟರ್ವರೆಗೂ ಹೇಳಿದ್ದೀನಿ, ಫಿಶರಿ ಡೈರೆಕ್ಟರ್ನು ಇದನ್ನು ಏನಿದೆ ಗಂಭೀರವಾಗಿ ತಗೊಳ್ಳಿ ಸರ್, ಇದು ಪಬ್ಲಿಕ್ ಪ್ರಾಪರ್ಟಿ. ಆ್ಯಂಡ್ ಮೋರ್ ಓವರ್ ಸರ್ ಅರ್ಥ ಮಾಡ್ಕೋಬೇಕಾದ್ರೆ ಹಾರ್ಟಿಕಲ್ಚರ್ ಅವ್ರದ್ದು ಇದು ಜಾಗ ಇರೋದು, ತೋಟಗಾರಿಕೆ ಅವ್ರ ಜಾಗದಲ್ಲಿ ಇವ್ರಿಗೆ ಯಾರಿಗೋ ಪ್ರೈವೇಟ್ ಅವರು ಕೊಟ್ಬಿಟ್ಟು ಅದು ಯಾವುದೋ 60 ವರ್ಷದ ವಯಸ್ಸಾಗಿರೋ ಒಬ್ಬ ಇಂಡಿವಿಜುವಲ್ಗೆ 30 ವರ್ಷದ ಲೀಸ್ ಕೊಟ್ಟಿದ್ದಾರೆ ಸರ್. ಅವ್ರ ಹೆಸರು ನಂದಕುಮಾರ್ ಅಂತ ಏನೋ ಇದೆ ಸರ್. ಇವಾಗ ಈ ಬಿಲ್ಗಳು ಅಷ್ಟೇ, ನಂದಕುಮಾರ್ಗೆ ಅವ್ರ ಮಗ ಆಗಿರೋವಂಥ ಪ್ರಣವ್ ನಂದಕುಮಾರ್ ಅನ್ನೋನು 15 ಕೋಟಿಗೆ ಬಿಲ್ ಕೊಟ್ಟಿದ್ದಾನೆ, ಅದಕ್ಕೆ GST ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬರೋ ಡಾಕ್ಯುಮೆಂಟ್ಸ್ ಇನ್ನೊಂದೆಲ್ಲ ಬರೀ ಸ್ಕ್ಯಾಮಿನೇ ಸರ್ ಇರೋದು. ಆಮೇಲೆ ಎರಡನೇದು ಸರ್, ಇದು ನಾವು ಫಿಶರಿ ಡಿಪಾರ್ಟ್ಮೆಂಟ್ಗೆ ಈ ಆರ್ನಮೆಂಟಲ್ ಫಿಶ್ ರಿಲೇಟೆಡ್ ಲೈಸೆನ್ಸ್ ಕೇಳೋಕ್ಕೆ ಅಂತ ಹೋದಾಗ ಆ ಲ್ಯಾಂಡ್ ಬಂದು ತೋಟಗಾರಿಕೆ ಇಲಾಖೆ ಅದಿಂದಲೂ ಬರ್ತದೆ. ಬಟ್ ನಮ್ಮ ಅಕ್ವೇರಿಯಮಲ್ಲಿ ನಡೀತಾ ಇತ್ತು. ಅದು ಒಂದು ACS ಮತ್ತು ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇದೆ. ಆ ಕಮಿಟಿಯಲ್ಲಿಟ್ಟು ಇದನ್ನು ಒಂದು PPP ಮಾಡಲ್ಲಿ ಡೆವಲಪ್ ಮಾಡ್ಕೊಂತ ಒಂದು ಪ್ರಾರಂಭ ಆಯಿತು. ಅದರ ನಂತರ ನಾವೊಂದು ಐಡೆಕ್ ಅಂತ ಒಂದು ಸಂಸ್ಥೆ ಇದೆ. ಆ ಐಡೆಕ್ ಸಂಸ್ಥೆ ಜೊತೆ ನಾವು ಒಂದು RFP ಪ್ರಿಪೇರ್ ಮಾಡಿ, ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ ಅಂತ ಪ್ರಿಪೇರ್ ಮಾಡಿದಾಗ 3 ರಿಂದ 4 ಜನ ಅದಕ್ಕೆ ಅಪ್ಲೈ ಮಾಡಿದರು. ಅಪ್ಲೈ ಮಾಡಿದಾಗ ಅದಕ್ಕೊಂದು ಕೋರ್ ಕಮಿಟಿ ಅಂತ ಒಂದು ಗೌರ್ಮೆಂಟಿಂದ ಒಂದು ಫಾರ್ಮ್ ಆಗುತ್ತೆ. ಆ ಕೋರ್ ಕಮಿಟಿಯಲ್ಲಿ ನಮ್ಮ ರಿಟೈರ್ಡ್ ಪ್ರಾಧ್ಯಾಪಕರು, ರಿಟೈರ್ಡ್ ಡೈರೆಕ್ಟ್ರು, ಒಂದು 5-6 ಜನದ ಕಮಿಟಿ ಇದೆ. ಆ ಕಮಿಟಿ ಈ 3 ಕಂಪ್ನಿದು ಕೊಟ್ಟಂಥ ಒಂದು ಪ್ರೆಸೆಂಟೇಷನ್ನು ಮತ್ತು ಜೊತೆಗೆ ಅವರು ಸರ್ಕಾರಕ್ಕೆ ಏನು ಆದಾಯ ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದರೆ ಆ ಆಧಾರದಲ್ಲಿ ನಮ್ಮ ಬೆಂಗಳೂರು ಮತ್ತು ಬ್ಲೂ ಅಕ್ವಾ ಅಂತಂದೇನಿದೆ ಅವರು ಆಯ್ಕೆ ಆಗ್ತಾರೆ. ಅವರು ವರ್ಷಕ್ಕೆ ನಾವು 31 ಲಕ್ಷ ಒಂದು ಸರ್ಕಾರಕ್ಕೆ ಅವ್ರು ಕಟ್ಟಬೇಕು ಗುತ್ತಿಗೆ ಹಣನ. ಮತ್ತು ನಮ್ಮ ಕಂಡೀಷನ್ನಲ್ಲಿ ಅಥವಾ ನಮ್ಮ ಅಗ್ರಿಮೆಂಟಲ್ಲಿ ಯಾವ ಥರ ಇದೆ ಅಂದರೆ ಅವರು ಈ ವರ್ಕ್ ಮಾಡಲಿಕ್ಕೆ ಅಂತ ನಾವು 2 ವರ್ಷ ಅವ್ರಿಗೆ ಮಾನಿಟರಿಂಗ್ ಪೀರಿಯಡ್ ಅಂತ ಕೊಟ್ಟಿದ್ವಿ. ಅದಾಗಿನೂ ಮತ್ತು ಫರ್ದರ್ ಡಿಲೇ ಆಯಿತು ಅಂತ ಅಂದರೆ ಅವರು ದಿನಕ್ಕೆ 0.2% ಹಂಗೆ 31 ಲಕ್ಷದ್ದು 0.2% ಹಂಗೆ ಅವರು ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.